ನಮಸ್ಕಾರ. ನಾನು ನಿಮ್ಮ ಪವಿ ಮಾಸ್ತರ್. ಭಾಳ ದಿನದಿಂದ ಟೀಚಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದಿದ್ದೆ. ಆ ಸುದಿನ ಇವತ್ತು ಬಂದೈತಿ. ಸೊ ಬೇಸಿಕಲಿ ನಾನು ಟೆಕ್ಕಿ, ಅದಕ್ಕಿಂತ ಮೊದಲು ಟೀಚಿಂಗ್ ಮಾಡ್ತಿದ್ದೆ. ಸೊ ಅದು ರೀಸೆಂಟ್ಲಿ ಯಾಕೋ ಟೀಚಿಂಗ್ ಫೀಲ್ಡ್ ಬಗ್ಗೆ ಭಾಳ ಮಿಸ್ ಮಾಡ್ಕೊಳತ್ತಿದ್ದೆ. ಅದರಿಂದ ಒಂದು ಪೇಜ್ ಸ್ಟಾರ್ಟ್ ಮಾಡಮ್ಮ, ಹುಡುಗರಿಗೆ ಏನಾರ ಹೆಲ್ಪ್ ಆಗ್ಬೋದು ನನ್ನಿಂದ ಅಂತೇಳಿ. ಆ್ಯಂಡ್ ಎಸ್ಪೆಷಲಿ ನಾನು ಹುಡುಕ್ಬೇಕಾದ್ರೆ ಕನ್ನಡ ಟೀಚಿಂಗ್ನಾಗ ಕನ್ನಡ ಯೂಸ್ ಮಾಡಿ ಟೀಚ್ ಮಾಡೋದು ಭಾಳ ಕಡಿಮೆ. ಸೊ PUC ಆದಮೇಲೆ ಸೊ ಹುಡುಗರು BCA ಇಲ್ಲ ಅಂತಂದ್ರೆ ಇಂಜಿನಿಯರಿಂಗಿಗೆ ಅದು ಹೋಗ್ತಾರೆ. ಅಲ್ಲಿ ಹೋದಾಗ ಆಲ್ ಆಫ್ ಅ ಸಡನ್ ಅವ್ರಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಂಟ್ರೊಡ್ಯೂಸ್ ಆಗ್ತಾವೆ. ಅವ್ರಿಗೆ ಕೋಪಪ್ ಆಗಕ್ಕಾಗಲಿಕ್ಕಿಲ್ಲ. ಏನಂತಂದ್ರೆ ಇದೇನಪ್ಪ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಜಾವಾ, ಸೊ ಎಕ್ಸೆಟ್ರಾ. ಆಮೇಲೆ ಪ್ಲಸ್ ಇಂಗ್ಲೀಷ್ನಾಗ ಹೇಳ್ಕೊಡುವಂಥ ಟೈಮ್ನಾಗೂ ನಾನು ನೋಡಿ ಸ್ವಲ್ಪ ಮಂದಿ ದೇ ಸ್ಟ್ರಗಲ್. ಓಕೆ, ಆ ಸ್ಟ್ರಗಲ್ ನಾನು ನೋಡಿದ್ರಿಂದ ಸೊ ನಾ ಬೇಸಿಕ್ ನಮ್ಮ ಹುಡುಗರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನಿಗೆ ನಾ ಕನ್ನಡದಾಗನ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರ ಮಿಸ್ ಆಗಿ ಏನಾರ ಆಗಿದ್ರೆ ಹೊಟ್ಟೆಗರಿ ಕ್ಷಮಿಸ್ರಿ. ಲೆಟ್ಸ್ ಕಂಟಿನ್ಯೂ. ಸೊ ನಾನೇನೇ ಮಾಡಬೇಕು ಅಂತ ಫಸ್ಟ್ ಬೇಸಿಕ್ ನಾನು ಕಾನ್ಸಂಟ್ರೇಟ್ ಮಾಡೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮ್ಯಾಗ ಮಾಡಾಕಂತೀನಿ. ಅದ್ರಾಗ ಎಸ್ಪೆಷಲಿ ಸೊ ಫಸ್ಟ್ ಸಿಯಿಂದ ಸ್ಟಾರ್ಟ್ ಮಾಡೋಣ. ಹೇಳ್ತೀನಿ ಇವತ್ತಿನ ಮೇಜರ್ ಟಾಪಿಕ್ ಏನಪ್ಪ ಅಂತಂದ್ರೆ, ಸೊ ಸರ್ ಈಗಿನ ಜಮಾನದಾಗ AI ಐತೆ ಸರ್, ChatGPT ಐತಿ, ಕ್ಲೌಡ್ AI, ಸೊ ಮೆನಿ ಆಫ್ ದ AI ಅದಾವ ಸರ್. ಒಂದು ಪ್ರಾಂಪ್ಟ್ ಕೊಟ್ಟರೆ ಆಟೋಮೆಟಿಕ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಎಲ್ಲ ಇಡೀ ಪ್ರೋಗ್ರಾಮಿಂಗ್ ಎಲ್ಲ ಯಾಕೆ ಕೇಳ್ತೀವಿ ಆ ಪ್ರೋಗ್ರಾಮಿಂಗ್ ಬರೋದು ಹೋಗಿತೈತೆ ಸರ್. ನಾವು ಯಾಕೆ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಬೇಕು? ಸೊ ಫಸ್ಟ್ ಅದನ್ನ ಕೇಳ್ತಾರಲ್ಲ. ಸೊ ಹುಡುಗರ ಮೈಂಡ್ನಾಗ ಅದ ಓಡ್ತಿರ್ತೈತಿ. ಸೊ ಫಸ್ಟ್ ಬೇಸಿಕ್ ಕ್ವಶನ್ ಅದ. ಮೇ ಬಿ ನೀವು ಎಷ್ಟು ಮಂದಿ ನಿಮ್ಮ ಲೆಕ್ಚರರ್ಸಿಗೆ ಕೇಳಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಸೊ ನನಗೆ ಫಸ್ಟ್ ಬಂದಿದ್ದ ಥಾಟ್ ಅದ. ಸೊ ಹುಡುಗರ ಪರ್ಸ್ಪೆಕ್ಟಿವ್ ಆಫ್ ವಿಚಾರ ಮಾಡಿದಾಗ ಸೊ ಫಸ್ಟ್ ಬಂದಿದ್ದ ಥಾಟ್ ಅದ ಐತಿ. ಯಾಕೆ ಇದನ್ನೆಲ್ಲ ಯಾಕೆ ಕಲಿಬೇಕು? ಒಂದು ಪ್ರಾಂಪ್ಟ್ ಕೊಟ್ರೆ ಎಲ್ಲ ರೆಡಿ ಆಕೈತಿ ಅಂದಾಗ, ಹೌದಾ? ಸೊ ನಾನು ಫಸ್ಟ್ ಆ ಕ್ವಶನಿಗೆ ಆನ್ಸರ್ ಮಾಡಿ ಆಮೇಲೆ ಪ್ರೋಗ್ರಾಮಿಂಗ್ ಬೇಸಿಕ್ ಯಾಕೆ ಸೀನ ಕಲಿಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಇವತ್ತಿನ ಟಾಪಿಕ್ನಾಗ. ಫಸ್ಟ್ ಈಗ ಸೊ ನಿಮ್ಮ ಹತ್ರ ಒಂದು ಬಾಟ್ ಆಯ್ತು ಅಂದ್ಕೋರಿ, ಅದು ಅಡುಗೆ ಮಾಡೋ ಬಾಟ್ ಅಂದ್ಕೋರಿ. ಓಕೆ, ಆ ಬಾಟಿಗೆ ನೀವು ಒಂದು ಕಮಾಂಡ್ ಕೊಡಬೇಕು. ಆ ಕಮಾಂಡ್ ಪ್ರಕಾರ ಅದು ನಿಮ್ಗೆ ಅಡುಗೆ ಮಾಡ್ಕೊಂಬಂದು ಕೊಡ್ತೈತಿ. ಓಕೆ, ಅದ್ರಾಗ ಫಸ್ಟ್ ಹೇಳ್ಬೇಕು, ಓಕೆ, ಕುಕ್ ದ ಮ್ಯಾಗಿ ಅಂತ ಹೇಳ್ರಿ. ಅದು ಏನು ಮಾಡ್ತೈತಿ? ಹೋಗ್ತೈತಿ. ಸೊ ಅದ್ರ ಆಲ್ ಓವರ್ ದ ಇಂಟರ್ನೆಟ್ನಾಗ ಹುಡುಕಾಡ್ತೈತಿ. ಸೊ ಅದಕ್ಕೊಂದು ಡಿಸ್ಕ್ರಿಪ್ಷನ್ ಸಿಗ್ತೈತಿ. ಆ ಡಿಸ್ಕ್ರಿಪ್ಷನ್ ಪ್ರಕಾರ ಇಷ್ಟು ಲೀಟರ್ ನೀರು ಆ್ಯಡ್ ಮಾಡಬೇಕು, ಇಷ್ಟು ಮ್ಯಾಗಿ ಆ್ಯಡ್ ಮಾಡಬೇಕು, ಆಮೇಲೆ ಇಷ್ಟೊತ್ತು ಕುದಿಸ್ಬೇಕು. ಅದಾದ್ಮೇಲೆ ಅದನ್ನ ತೆಗೆದು ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊಂಡು ಅದನ್ನ ತೆಗೆದು ನಿಮಗೆ ಸರ್ವ್ ಮಾಡಬೇಕು. ಓಕೆ, ಸೊ ಇದ ಸೇಮ್ ಪ್ರಾಂಪ್ಟ್ ನೀವು ಒಂದ್ಸಲ ಟ್ರೈ ಮಾಡಿರ್ಬೇಕಂದ್ರೆ ChatGPTದಾಗ ಹಾಕ್ರಿ ಕುಕ್ ಮ್ಯಾಗಿ ಅಂತ. ಅದೇನು ಮಾಡ್ತೈತಿ? ಅದು ಜನರಲೈಸ್ ಮಾಡ್ತೈತಿ. ನೀವು ಸ್ಪೆಸಿಫಿಕ್ ಆಗಿ ಏನೂ ಕೇಳಿಲ್ಲ ಅದಕ್ಕೆ. ಸೊ ಅದೇನು ಮಾಡ್ತೈತಿ? ಜನರಲ್ ಮ್ಯಾಗಿ ಪ್ರಿಪರೇಷನ್ ಹೇಳ್ತೈತಿ. ಸೊ ಇಷ್ಟು ನೀರು ಹಾಕು, ಇಷ್ಟು ಮ್ಯಾಗಿ ಹಾಕು, ಇಷ್ಟೊತ್ತು ಕುದಿಸ್ರಿ, ಆಮೇಲೆ ಮಸಾಲೆ ಆ್ಯಡ್ ಮಾಡಿರಿ, ಇಟ್ ಈಸ್ ರೆಡಿ ಟು ಸರ್ವ್. ಆಪ್ಷನಲ್ ಏನಂದ್ರೆ ಉಳ್ಳಾಗಡ್ಡಿ, ಟಮಾಟಿ, ಯಾವ್ದು ನಿಮ್ಗೆ ಏನು ಬೇಕು ಅದನ್ನ ಹಾಕೋಬೋದು ಅಂತ ಹೇಳ್ತೈತಿ. ಸೊ ನಾನು ಅದಕ್ಕೆ ಕೇಳಿದ್ದೇನು ಬೇಸಿಕ್. ಸೊ ಅದಕ್ಕೊಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ ಪ್ರಾಂಪ್ಟ್ ಕೊಟ್ಟೆ, ಅದ್ರ ಡಿಪೆಂಡೆಂಟ್ ನನಗೆ ಔಟ್ಪುಟ್ ಬಂತು, ಹೌದಾ? ಸೊ ನೀವು ಥಿಂಕ್ ಮಾಡ್ರಿ, ನನಗೆ ಮ್ಯಾಗಿ ಮಾಡಕ್ಕೆ ಬರಂಗಿಲ್ಲ. ಓಕೆ, ನಾನು ರೋಬೋಟಿಗೆ ಹೇಳಿದೆ ಮ್ಯಾಗಿ ಮಾಡ್ಕೊಂಬ ಅಂತ. ಅದು ಮ್ಯಾಗಿ ಮಾಡ್ಕೊಂಬಂತು. ಅದ್ರಾಗ ಉಪ್ಪು ಕಡಿಮೆ ಇತ್ತು. ಸೊ ನಾನು ಅದಕ್ಕೆ ಹೇಳಿದೆ, ಅಪ್ಪಿ ಉಪ್ಪು ಕಡಿಮೆ ಐತಪ್ಪಿ, ಉಪ್ಪು ಹಾಕೊಂಬ ಅಂತ ಹೇಳ್ತೀನಿ. ಅದು ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಬಂತು. ಇದು ಉಪ್ಪು ಜಾಸ್ತಿ ಆಗ್ತದೆ, ಇನ್ನು ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಹಾಕೊಂಬ ಹಳೇದಕ್ಕಿಂತ ಅಂತ. ಓಕೆ, ಹೋಗಿ ಆ್ಯಡ್ ಮಾಡಿ. ಈ ಸಲ ಉಪ್ಪು ಕರೆಕ್ಟ್ ಆಯಿತು, ಖಾರ ಕಡಿಮೆ ಆಯಿತು. ಸೊ ನಮ್ಮ ಮಂದಿಗೆ ಗೊತ್ತಲ್ಲ, ಸ್ವಲ್ಪ ಖಾರ ಜಾಸ್ತಿ ಬೇಕು, ಸ್ವಲ್ಪ ಖಾರ ಜಾಸ್ತಿ ಹಾಕೊಂಬ. ಸೊ ಖಾರ ಜಾಸ್ತಿ ಹಾಕೊಂಬಂತು. ಖಾರ ತಿಂದು ನೋಡಿದೆ, ಖಾರ ಜಾಸ್ತಿ ಆಗೈತಿ ಸರ್. ಇಲ್ಲ ಖಾರ ಜಾಸ್ತಿ ಆಗೈತಿ, ಸ್ವಲ್ಪ ಮೀಡಿಯಮ್ ಮಾಡ್ಕೊ, ಲಾಸ್ಟ್ ಹಾಕಿದ್ದು ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಹೇಳ್ತೀವಿ. ಅವಾಗ ಅದೇನು ಮಾಡ್ತೈತಿ? ಮತ್ತು ಸ್ವಲ್ಪ ಕಡಿಮೆ. ಸೊ ನೀವೇನು ಮಾಡಬೇಕು? ಈಚ್ ಆ್ಯಂಡ್ ಎವ್ರಿ ಟೈಮ್ ಅದನ್ನು ಫೈನ್ ಟ್ಯೂನ್ ಮಾಡ್ಕೊಂತ ಬಂದ್ಬೇಕು, ಅದ್ರ ಜೊತೆ ಆಟ ಆಡ್ಬೇಕು. ಓಕೆ, ಅದ ನಿಮಗೆ ಮ್ಯಾಗಿ ಬರ್ತಿತ್ತಪ್ಪ. ಓಕೆ, ನೀವು ಮ್ಯಾಗಿ ಮಾಡಕ್ಕೆ ಬರ್ತಿತ್ತಪ್ಪ ಅಂದ್ರೆ ನೀವೇನು ಹೇಳ್ತೀರಿ? ನೋಡಪ್ಪ ತಮ್ಮ, ಇಷ್ಟು ನೀರು ಹಾಕ, ಇಷ್ಟು ಮ್ಯಾಗಿ ಹಾಕ, ಅದನ್ನು ಸ್ವಲ್ಪ ಹೊತ್ತು ಕುದಿ ಮಟ ಬಿಡು, ಆಮೇಲೆ ಅದಕ್ಕೊಂದು ಹಳಕು ಉಪ್ಪು ಹಾಕ, ಆಮೇಲೆ ಒಂದು ಚಮಚ ಒಂದು ಚಮಚ ಖಾರ ಹಾಕು, ಅದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಲಾಸ್ಟಿಗೆ ಮ್ಯಾಗಿ ಮಸಾಲ ಹಾಕಿ ಫುಲ್ ಕಡ್ಡೆ ಹಾಕೊಂಡು ತೊಗೊಂಬ. ಓಕೆ, ಸೊ ಇದು ನಂದೊಂದು ಸ್ಪೆಷಲ್ ರೆಸಿಪಿ ಐತಿ. ನಮ್ದು ಮ್ಯಾಗಿ ಮಾಡೋದು ಏನಂತಂದ್ರೆ ಫಸ್ಟ್ ಉಳ್ಳಾಗಡ್ಡಿ ಹಾಕಿ ಅದಕ್ಕೆ ಕಡ್ಡಾಡಿ, ಆಮೇಲೆ ಅದಕ್ಕೆ ನೀರು ಹಾಕಿ, ಆಮೇಲೆ ಮ್ಯಾಗಿ ಹಾಕಿ, ಆಮೇಲೆ ಮಸಾಲ ಹಾಕಿ ಅದನ್ನು. ಸೊ ಒಬ್ಬೊಬ್ಬರದ್ದು ಒಂದೊಂದು ವೆರೈಟಿ ಆಫ್ ಟೇಸ್ಟ್ ಇರ್ತೈತಿ. ಸೊ ವೆರೈಟಿ ಆಫ್ ಟೇಸ್ಟಿಗೆ ದ ಪ್ರಾಂಪ್ಟ್ ವೇರಿ ಆಗ್ತಿರ್ತೈತಿ. ಸೊ ಹಂಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ರೋಬೋಟಿಗೆ ಗೋ ಕುಕ್ ರೋಟಿ ಅಂತ ಹೇಳಿ ಅದೇನು ಮಾಡ್ತೈತೆ ಅವಾಗ? ಅದೇ ಜನರಲ್
ಮ್ಯಾಕ್ಸಿಮಮ್ ಏನಿರ್ತೈತಿ, ಮ್ಯಾಕ್ಸಿಮಮ್ ಜನರಲೈಸ್ಡ್ ಕ್ಯಾಟಗರಿ ಒಳಗೆ ಯಾವ ಬರ್ತೈತಿ, ಯಾಕಂದ್ರೆ ನಿಮ್ಮ ಪ್ರಾಂಪ್ಟ್ ಜನರಲ್ ಕ್ಯಾಟಗರಿ ಒಳಗೆ ಬಂತು. ಸೊ ಅವಾಗ ಏನ್ ಮಾಡ್ಬಿಡ್ತೈತಿ, ಅದಕ್ಕೆ ಹೋಗಿ ಚಪಾತಿ ಮಾಡ್ಕೊಂಡ್ ಬರ್ತೈತಿ. ಬಟ್ ನೀವು ಕೇಳಿದ್ದೇನು, ರೋಟಿ. ಸೊ ನಮ್ಮ ಉತ್ತರ ಕರ್ನಾಟಕ ಮಂದಿ ರೋಟಿ ಅಂದ್ರೆ ಜೋಳದ ರೊಟ್ಟಿ, ಕರೆಕ್ಟಾ? ಅದು ತಗೊಂಬಂದು ಚಪಾತಿ. ಅದಕ್ಕೆ ಅವಾಗ ಏನಂತೀನಿ, ನಾನು ಚಪಾತಿ ಬೇಡ, ರೊಟ್ಟಿ ಬೇಕು. ಓ ಹೌದಾ ಅಂದ್ರೆ ರೊಟ್ಟಿ ಮಾಡ್ಕೊಂಡ್ ಬರ್ತೈತಿ. ಬಟ್ ಅದನ್ನ ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಕುಕ್ ಜವಾರ್ ರೋಟಿ ಅಂದು ಬಿಟ್ಟಿದ್ರೆ ಅದು ಜವಾರ್ ರೋಟಿ ಮಾಡ್ಕೊಂಡ್ ಬರ್ತೈತಿ, ಕರೆಕ್ಟಾ? ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಇದನ್ನ ಈಗೇನು ಕುಕ್ ರೋಟಿ ಅಂತ ಕೊಟ್ಟಿದ್ರಲ್ಲ, ಅದು ಅಸ್ಯೂಮ್ ಮಾಡ್ಕೊಂಡು ನಿಮ್ಗೆ ಚಪಾತಿ ಮಾಡ್ಕೊಂಡ್ ಬಂದಿರ್ತೈತಿ. ಅವಾಗ ಅದಕ್ಕೆ ಒಂದು ಕ್ವಶನ್ ಕೇಳಿದ್ರಿ ರಿಪ್ಲೈ ChatGPT ಒಳಗೆ, ಇದನ್ನ ಟ್ರೈ ಮಾಡ್ರಿ ಒಂದ್ಸಲ. ಸೊ ಅದಕ್ಕೆ ಹೊಳ್ಳಿ ಕೇಳ್ರಿ, ನೀ ಯಾಕೆ ಅಸ್ಯೂಮ್ ಮಾಡ್ಕೊಂಡಿ ಚಪಾತಿನ ಅಂತಂದು, ವೀಟ್ ರೋಟಿನ ಅಂತ ಯಾಕೆ ಅಸ್ಯೂಮ್ ಮಾಡ್ಕೊಂಡಿ? ನಾ ವೀಟ್ ರೋಟಿ ಅಂತ ಮೆನ್ಷನ್ ಮಾಡಿಲ್ಲ, ನೀ ಕೇಳೋದಿತ್ತಲ್ಲ ನನಗಂತ. ಅವಾಗ ಅದ್ರದ್ದು ಒಂದು ವಿಯರ್ಡ್ ಇದು ಐತಿ, ಏನೋ ಆನ್ಸರಿಂಗ್ ಟೆಕ್ನಿಕ್. ಸಾರಿ, ಐ ಮಿಸ್ ದ್ಯಾಟ್, ಗುಡ್ ಕ್ಯಾಚ್. ಸೊ ಹಿಂಗೇನೋ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಇಂದ ನಾನು ಕರೆಕ್ಟ್ ಮಾಡ್ಕೋತೀನಿ ಅಂತ. ಅವಾಗ ನೆಕ್ಸ್ಟ್ ಪ್ರಾಂಪ್ಟ್ ಕುಕ್ ಟೀ ಅಂತ ಕೊಡ್ರಿ ಅದಕ್ಕೆ. ಅವಾಗ ಏನ್ ಮಾಡ್ತದೆ ಗೊತ್ತಾ, ಅದು ಆಟೋಮೆಟಿಕ್ಲಿ ನೀವು ಕೇಳ್ತೈತೆ, ಅದು ಲೆಮನ್ ಟೀ ಬೇಕಾ, ಗ್ರೀನ್ ಟೀ ಬೇಕಾ, ನಾರ್ಮಲ್ ಟೀ ಬೇಕಾ, ಸೊ ಎಂತ ಟೀ ಬೇಕು ಅಂತ ಕೇಳ್ತೈತಿ ನಿಮಗೆ. ಸೊ ನೀವೇನ್ ಮಾಡಂತೀರಿ, AI ನ ಟ್ರೈನ್ ಮಾಡ ಅಂತೀರಿ. ಅಂದ್ರೆ ನೀವು ಪರ್ಸನಲೈಸ್ಡ್ ಆಸ್ಪೆಕ್ಟ್ ನೀವು ಅದು ಕ್ವಶನ್ ಕೇಳಿದಾಗ ಅದ್ರ ಡಿಫ್ರೆಂಟ್ ಔಟ್ಪುಟ್ಸ್ ಬರ್ತಾವ. ಸೊ ನಿಮಗೆ ಬೇಸಿಕ್ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಹಂಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನಾಗ ನೀವು ಈಗ ಮುಂದೆ ಡೆವಲಪರ್ಸ್ ಆಗ್ತೀರಿ. ಡೆವಲಪರ್ಸ್ ಆದಾಗ ನಿಮ್ಗೆ ಒಂದು ಹೊಸ ಫೀಚರ್ಸ್ ಕೊಟ್ಟಿರ್ತಾರ ಅಂತ ಇಟ್ಕೊರಿ. ಹೊಸ ಫೀಚರ್ ಡೆವಲಪ್ ಮಾಡ್ಬೇಕಂದ್ರೆ ಅದು ಏನ್ ಮಾಡ್ತೈತೆ ಅದ ಖರೆ ಆಗಕ್ಕೆ ಬರಂಗಿಲ್ಲ, ಅದು ತಪ್ಪು ಮಾಡ್ತೈತಿ. ಬಿಕಾಸ್ ಅದು ಇನ್ನೂ ಲರ್ನಿಂಗ್ನಾಗ ಐತಿ. ಹೌದು, ಆಬ್ವಿಯಸ್ಲಿ ನಮ್ಗಿಂತ ಫಾಸ್ಟ್ ಕೆಲಸ ಮಾಡ್ತೈತಿ, ನಮ್ಗಿಂತ ಎನ್ ನಂಬರ್ಸ್ ಆಫ್ ರಿಸೋರ್ಸಸ್ ಐತಿ, ಅಂಡ್ ಇಟ್ಸ್ ವೆರಿ ಕ್ವಿಕ್ ಅಂಡ್ ಇಟ್ಸ್ ಆಪ್ಟಿಮಲ್ ಆಲ್ಸೋ. ಓಕೆ, ಆಪ್ಟಿಮಮ್ ವೇದಾಗ ಮಾಡ್ತೈತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಅದು ತಪ್ಪು ಮಾಡೋ ಚಾನ್ಸಸ್ ಇರ್ತೈತಿ. ಓಕೆ, ಬಟ್ ಆ ತಪ್ಪು ಕಂಡು ಹಿಡಿಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಅದು ಏನ್ ಮಾಡಾತೈತೆ ಅಂತ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಈಗ ರೀಸೆಂಟ್ಲಿ ಒಂದು ಟ್ರೆಂಡ್ ನಡೆದಿತ್ತು. ಏನಂದ್ರೆ ಫೋಟೋ ಹಾಕಿ ಜಿಮಿನೈ ಒಳಗೆ ಫೋಟೋ ಹಾಕೋದೈತಿ, ಅದನ್ನ ಹಾಕಿ ಇಲ್ಲ ನಮ್ದು ರೆಟ್ರೋ ಸ್ಟೈಲ್ನಾಗ ಒಂದು ಬೆಲ್ ಬಾಟಮ್ ಪ್ಯಾಂಟ್ ಹಾಕ, ಹಳೆ ರೆಟ್ರೋ ಸ್ಟೈಲ್ನಾಗ ಬಾಲಿವುಡ್ ಸ್ಟೈಲ್ ಒಂದು ಜಾಕೆಟ್, ಬೆಲ್ ಬಾಟಮ್ ಪ್ಯಾಂಟ್, ಆಮೇಲೆ ಸನ್ಸೆಟ್ ವ್ಯೂನಾಗ ಮಾಡ, ಸನ್ಕಿಸ್ಟ್ ಮಾಡ. ಸೊ ಹಿಂಗ ಸೊ ಇದನ್ನ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದ. ಸೊ ತಪ್ಪಿಕೊಂಡ್ರೆ ಒಂದು ಸ್ವಲ್ಪ ಕಪ್ಪಿದ್ದ. ಸೊ ಅವ ಸನ್ಸೆಟ್ ಟೈಮ್ನಾಗಿಂದ ಟ್ರೈ ಮಾಡ ಅಂತಿದ್ದ. ಒಂದು ಫೋಟೋ ಹಾಕ್ದ, ಹಿಂಗ ಬೆಲ್ ಬಾಟಮ್ ಪ್ಯಾಂಟ್, ಒಂದು ನೈಸ್ ಜಾಕೆಟ್, ರೆಟ್ರೋ ಸ್ಟೈಲ್ನಾಗ ಬಾಲಿವುಡ್ ಸ್ಟೈಲ್ನಾಗ ಎಡಿಟ್ ಮಾಡು, ಸನ್ಸೆಟ್ ಟೈಮ್ನಾಗಿಂದ ಎಡಿಟ್ ಮಾಡೋ ಅಂತ ಪ್ರಾಂಪ್ಟ್ ಆನ್ಲೈನ್ मध्ये ಪ್ರಾಂಪ್ಟ್ ಕಾಪಿ ಪೇಸ್ಟ್ ಮಾಡಿ ಹಾಕಿದ. ಅದೇನಾಗತ್ತೈತೆ ಅಂದ್ರೆ ಎಲ್ಲ ಚಂದ ಬರತೈತಿ, ಬಟ್ ಅವ್ನ ಮಕ್ಕ ಮಾತ್ರ ಕರೆಕ್ಟ್ ಬರೋದಾಗಿತ್ತು. ಅವ ಭಾಳ ಗುದ್ದಾಡ್ದ. ಆಮೇಲೆ ಲಾಸ್ಟಿಗೆ ನಾನು ಕೇಳ್ದೆ, ಅಪ್ಪ ಹಿಂಗೆ ಮಾಡತ್ತೀನಿ ಟ್ರೈ, ಯಾಕೋ ವರ್ಕೌಟ್ ಆಗೋದು, ಏನು ಮಾಡ್ಬೋದು ಇದಕ್ಕೆ? ಸೊ ನಾನು ಫೋಟೋ ಎಡಿಟರ್ ಅಲ್ಲ. ಸೊ ನಾನು ನಮ್ಮ ಇನ್ನೊಬ್ಬ ಫ್ರೆಂಡಿಗೆ ಹೇಳಿದೆ ಹಿಂಗಿಂಗ್ ಅಂತ. ಅವ ಸೊ ಈಸ್ ಪ್ರೊಫೆಷನಲ್ ಫೋಟೋ ಎಡಿಟರ್. ಅವ ಏನು ಮಾಡ್ದ ಅಂದ್ರೆ, ಇಲ್ಲೇ ಅಪ್ಪ ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಶೇಡ್ಸ್ ಆ್ಯಡ್ ಮಾಡಬೇಕು, ಆಮೇಲೆ ಅಲ್ಲೆಲ್ಲ ಲೈಟ್ಸ್ ಆ್ಯಡ್ ಮಾಡಬೇಕು, ಸೊ ದಟ್ ಫೋಕಸ್ ಅಂದ ನೀನು ಫೇಸ್ ಮ್ಯಾಗ ಇರಬೇಕು, ಆ್ಯಂಡ್ ಉಳ್ಕಿದ್ದೆಲ್ಲ ಶೇಡ್ ಔಟ್ ಮಾಡ್ಕೊಂಡು ಸನ್ಸೆಟ್ ಟೈಪ್ ಎಫೆಕ್ಟ್ ಬರ್ತೈತಿ ಅಂತ ಅವ ಒಂದು 4-5 ಪ್ಯಾರಾಮೀಟರ್ ಆ್ಯಡ್ ಮಾಡ್ದ. ಅದ ಸೇಮ್ ಪ್ರಾಂಪ್ಟಿಗೆ ಒಂದು 4-5 ಪ್ಯಾರಾಮೀಟರ್ ಆ್ಯಡ್ ಮಾಡ್ದ, ಆ್ಯಂಡ್ ಅದು ಫೋಟೋ ಮತ್ತು ಬ್ಯೂಟಿಫುಲ್ ಆಗಿ ಬಂತು. ಸೊ ನಾ ಮಾಡೋಕ್ಕಾಗಲಿಲ್ಲ, ನನ್ನ ಫ್ರೆಂಡ್ ಮಾಡೋಕ್ಕಾಗಲಿಲ್ಲ, ಬಟ್ ಫೋಟೋ ಎಡಿಟಿಂಗ್ ಅವ್ನು ಯಾರು ಅದ್ರ ಬಗ್ಗೆ ಗ್ರಿಪ್ ಇತ್ತಲ್ಲ ಅವ್ನು ಮಾಡ್ದ. ಅವ್ನು ಕ್ವಿಕ್ ಇನ್ ಟೈಮ್ ಒಂದ್ಸಲ ಮಾಡ್ದ, ಆಗೋತು. ದ ಸೇಮ್ ಕನ್ಸೆಪ್ಟ್ ಕಮ್ಸ್. ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, ಯಾಕಂದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಏನು ಇನ್ಪುಟ್ ಕೊಟ್ರೆ ಏನು ಔಟ್ಪುಟ್ ಬರ್ತೈತಿ, ಆಮೇಲೆ ಏನು ಫೈನ್ ಟ್ಯೂನ್ ಮಾಡಿದ್ರೆ ಇದು ಹಿಂಗೆ ವರ್ಕ್ ಆಕೈತಿ ಅಂತ. ಸೊ AI ಟೇಕ್ ಓವರ್ ಮಾಡ್ತೈತಿ, ಇದಾಕೈತಿ, ಎಸ್ ಅದು ಮಾಡ್ಬೋದು, ಎನ್ ನಂಬರ್ ಆಫ್ ಜಾಬ್ಸ್ ಮಾಡ್ಬೋದು. ಬಟ್ ನಾನು ಪರ್ಸ್ನಲಿ IT ಇಂಡಸ್ಟ್ರಿಯಾಗ ವರ್ಕ್ ಮಾಡೋದ್ರಿಂದ ನನಗೆ ಗೊತ್ತೈತಿ ಅದು ತಪ್ಪು ಮಾಡ್ತೈತಿ. ಓಕೆ, ಆಮೇಲೆ ಇನ್ನೊಂದೇನಂದ್ರೆ ಅದಕ್ಕೆ ನೀವು ಟ್ರೈನ್ ಮಾಡ್ಬೇಕು. ನೀವು ಹೆಂಗೆ ಟ್ರೈನ್ ಮಾಡ್ತೀರ ಹಂಗೆ ಕೋಡ್ ಮಾಡ್ತೈತಿ. ಸೊ ನಿಮ್ಗೆ ಟ್ರೈನ್ ಮಾಡೋಕ್ಕಾದ್ರೆ ನಿಮಗೆ ಗೊತ್ತಿರ್ಬೇಕಲ್ಲ ಹೆಂಗಂತ. ಸೊ ಅದಕ್ಕೋಸ್ಕರನಾದ್ರೂ ನಿಮಗೆ ಬೇಸಿಕ್ ಗೊತ್ತಿರ್ಬೇಕು. ಇಲ್ಲ ಅಂತಂದ್ರೆ ನೀವು ಏನು ಹೇಳ್ತೀರಾ ಅದನ್ನ ಅದು ಮಾಡ್ತೈತಿ, ಅದು ಮಾಡಿದ್ರೆ ನಿಮ್ಗೆ ಖರೆ ಅನಿಸ್ತೈತಿ. ದ್ಯಾಟ್ ಈಸ್ ನಾಟ್ ಹೌ ಇಟ್ಸ್ ಗೋನಾ ವರ್ಕ್. ಓಕೆ, ಸೊ ಅದಕ್ಕೋಸ್ಕರ ನಾವು ಫಸ್ಟ್ ನಾವು ಏನಂತಂದ್ರೆ ಸಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋಣ. ಸಿ ಪ್ರೋಗ್ರಾಮಿಂದ ಯಾಕಪ್ಪ ಅಂತಂದ್ರೆ, ಸಿ ಅನ್ನೋದು ಒಂಥರ ಗಲ್ಲಿ ಕ್ರಿಕೆಟ್ ಇದೆ. ಸೊ ನಿಮ್ಗೆ ಗಲ್ಲಿ ಕ್ರಿಕೆಟ್ ಆಡಕ್ ಬಂತಲ್ಲ, ನೀವು ಜಗತ್ನಾಗ ಯಾವ ಕ್ರಿಕೆಟ್ ಬೇಕಾದ್ರೆ ಆಡ್ಬೋದು. ಸೊ ಜಗತ್ನಾಗ ಯಾವ ಕ್ರಿಕೆಟ್ ಯಾಕನ್ನ ಅಂತೀನಂದ್ರೆ ಮುಂದೆ ಬೇಕು ಹೋಗ್ತಾವ. ಆಮೇಲೆ C++, ಆಮೇಲೆ ಜಾವಾ, ಆಮೇಲೆ ಈಗಿನ ರೀಸೆಂಟ್ ಏನ್ ನಂಬರ್ಸ್ ಆಫ್ ಆಂಗ್ಯುಲರ್, ರಿಯಾಕ್ಟ್, ವ್ಯೂ, ಆಂಡ್ರಾಯ್ಡ್, ಎನಿಥಿಂಗ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ಬೋದು. ನಿಮಗೆ ಬೇಸಿಕ್ ಕೋರ್ ಕಾನ್ಸೆಪ್ಟ್ಸ್, ಕಂಡೀಷನ್ಸ್, ಲೂಪ್ಸ್, ಆಮೇಲೆ ಪ್ರೋಗ್ರಾಮಿಂಗ್ ಸೈಕಲ್ ಹೆಂಗೆ ವರ್ಕ್ ಆಕೈತಿ, ಏನಾಕೈತಿ,
ಸೊ ಇದೆಲ್ಲ ಬರೋದು ಅಂಡರ್ಸ್ಟ್ಯಾಂಡಿಂಗ್ ಆಗೋದು ನಿಮಗೆ ಸಿ, ಆಮೇಲೆ ಡೇಟಾ ಸ್ಟ್ರಕ್ಚರ್ಸ್. ಸೊ ಇದು ಒಂದು ಸ್ವಲ್ಪ ಆಟ ಆಡಿಬಿಟ್ರಿ ಅಂದ್ರಲ್ಲ ಈ ಗಲ್ಲಿ ಕ್ರಿಕೆಟ್ನಾಗ, ನೀವು ಇಂಟರ್ನ್ಯಾಷನಲ್ ಎಂಥದ ಮ್ಯಾಚ್ ಇದೆ, ಇಂಟರ್ನ್ಯಾಷನಲ್ ಮ್ಯಾಚ್ನಾಗೂ ಆಡ್ಬೋದು, IPLನಾಗೂ ಆಡ್ಬೋದು, ಬೇಡ ಅಂತಂದ್ರೆ ಟೆಸ್ಟ್ ಮ್ಯಾಚ್ನಾಗೂ ಆಡ್ಬೋದು. ಯಾಕಂದ್ರೆ ನೀವು ಇಲ್ಲಿ ಆಡ್ಬಿಟ್ಟಿರ್ತೀರ ಆಲ್ರೆಡಿ. ಸೊ ಗಲ್ಲಿ ಕ್ರಿಕೆಟ್ನಾಗ ನೀವು ಆಡಿರ್ತೀವಿ ಒನ್ ಟು ಕ್ಯಾಚ್ ಔಟ್. ಸೊ ಅದ್ರ ಮೇಲೆ ನಿಮ್ಗೆ ಬ್ಯಾಲೆನ್ಸಿಂಗ್ ಸಿಗ್ತೈತಿ. ಇಲ್ಲಿ ಸ್ಟ್ರೇಟ್ ಅಷ್ಟೇ ಹೊಡಿ, ಡೈರೆಕ್ಟ್ ಹಿಟ್ ಹೊಡೆದ್ರೆ ಔಟ್. ಸೊ ಇವೇನಿರ್ತಾವಲ್ಲ ಈ ಕನ್ಸೆಪ್ಟ್ಸ್ನ ಒಂದು ಸ್ವಲ್ಪ ಮಾಡಿಫೈ ಮಾಡಿ ಟರ್ಮ್ಸ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿರ್ತಾರೆ. ಸೊ ನೀವು ಇಲ್ಲಿ ಗಲ್ಲಿ ಕ್ರಿಕೆಟ್ನಾಗ ಏನು ಆಡಿರ್ತೀರಿ ಈ ಮೆಥಡಾಲಜಿ ಯೂಸ್ ಮಾಡ್ಕೊಂಡು ನೀವು ಬೇಕಾದಲ್ಲಿ ಆಡೋವಂಥದ್ದು ಕೆಪಾಸಿಟಿ ನಿಮ್ಗೆ ಬರ್ತೈತಿ. ಸೊ ಸಿ ಕಲೀರಿ. ಸಿ ಕಲ್ತಾರೆ ನಿಮ್ಗೆ ಏನಾಕೈತಿ, ಒಂದು ಗ್ರಿಪ್ ಸಿಗ್ತೈತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮೇಲೆ. ಆ ಗ್ರಿಪ್ ಇಟ್ಕೊಂಡು ನೀವು ಬೇಕಾದ ಲ್ಯಾಂಗ್ವೇಜಸ್ ಕಲಿಬೋದು. ನಾವು ಸೊ ಇನ್ನೊಂದು ಕೇಳ್ಬೋದು, ಸರ್ ಈಗ ಯಾಕೆ ಸರ್ ಸಿ ಡೈರೆಕ್ಟ್ ಜಾವಾ ಕಲ್ತರು ಆಕತ್ತಲ್ಲ. ಸೊ ಜಾವಾ ಒಂಥರ ಸಮುದ್ರ ಇದ್ದಂಗೆ ಕಲಿಬೋದು. ಆದ್ರೆ ಸಿ ಕಲ್ತ್ ಜಾವಾ ಕಲ್ತ್ರೆ ಇಟ್ ವಿಲ್ ಬಿ ವೆರಿ ಬೆಟರ್. ಸೊ ಅದಕ್ಕೆ ನಾನು ಫಸ್ಟ್ ಸಿ ಕಾನ್ಸಂಟ್ರೇಟ್ ಮಾಡಂತೀನಿ. ಸೊ ನಾಳೆಯಿಂದ ಸಿ ಕಲಿಯೋನು. ಸೊ ಅದಕ್ಕೋಸ್ಕರ ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು ನಾ ಮಾಡ್ಕೊಂಡ್ ಬರ್ತೀನಿ, ನಾನು ಕಲಿತೀನಿ, ನಿಮಗೂ ಕಲಿಸ್ತೀನಿ, ಕಲಿಯೋನು, ಕಲಿಸ್ತಾ ಇದ್ದೀನಿ.